ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಗೃಹಲಕ್ಷ್ಮಿ ಹೆಸರಿನಲ್ಲಿ 1.25 ಲಕ್ಷ ಸತ್ತವರ ಹೆಸರಿನಲ್ಲಿ ದುಡ್ಡು ತಿಂದಿದ್ದು ತನಿಖೆಯಾಗಬೇಕಲ್ಲ. ಕಾನೂನು ಮೀರಿ ಮತದಾರರ ಪಟ್ಟಿಯಲ್ಲಿ ಹೆಸರು ಇದ್ದವರಿಗೆ ಮಾತ್ರ ಎಸ್ಐಆರ್ ಮಾರಕ ಎಂದ ರಾಘವೇಂದ್ರ. ವಿದ್ಯುತ್ ಕಂಪನಿಗಳ ಖಾಸಗೀಕರಣಕ್ಕೆ ರೈತ ಸಂಘ ವಿರೋಧ. ರೈತರ ಬಳಿ ತೆರಳಿ ವಿದ್ಯುತ್ ಕಂಪನಿಗಳು ಅಭಿಪ್ರಾಯ ಸಂಗ್ರಹಿಸಲು ದಿನೇಶ್ ಶಿರವಾಳ ಮನವಿ. ಈಗ ಸುದ್ದಿಯ ವಿವರ. ಕರ್ನಾಟಕ ಸರ್ಕಾರದಲ್ಲಿ ಈ ತನಕ 1.25 ಲಕ್ಷ ಸತ್ತವರ ಹೆಸರಿನಲ್ಲಿ ಗೃಹಲಕ್ಷ್ಮಿ ಹಣವನ್ನು ತಿಂದಿದ್ದಾರೆ. ಯಾರು ತಿಂದಿದ್ದಾರೆ ಎನ್ನುವ ತನಿಖೆ ನಡೆಯಬೇಕಲ್ಲ ಎಂದು ಸಂಸದ ಬಿ.ವೈ. ರಾಘವೇಂದ್ರ ಪ್ರಶ್ನಿಸಿದ್ದಾರೆ. ಸಾಗರದ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಶನಿವಾರ ಭೇಟಿ ನೀಡಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರತಿಷ್ಠಾನದ ವತಿಯಿಂದ ನೀಡಲಾದ ಅಭಿನಂದನೆ ಸ್ವೀಕರಿಸಿ ಮಾಧ್ಯಮಗಳ ಜೊತೆ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಟಿ.ಡಿ. ಮೇಘರಾಜ್, ಗಣೇಶ್ ಪ್ರಸಾದ್, ಪ್ರಶಾಂತ್ ಕೆ.ಎಸ್., ಮೈತ್ರಿ ಪಾಟೀಲ್, ಸಂತೋಷ್ ಶೇಟ್, ಸವಿತಾ ವಾಸು, ಪ್ರೇಮಾ ಸಿಂಗ್, ಮಧುರಾ ಶಿವಾನಂದ್, ಶ್ರೀನಿವಾಸ್ ಮೇಸ್ತ್ರಿ, ಯಲ್ಲಮ್ಮ ದೇವಿ ಪ್ರತಿಷ್ಠಾನದ ಎಸ್.ಬಿ. ರಘುನಾಥ್, ಲೋಕೇಶ್ ಕುಮಾರ್, ಉಮೇಶ್ ಹಿರೇನೆಲ್ಲೂರು, ಶಶಿಧರ್ ಮೂರ್ತಿ, ಚಂದ್ರಕಾಂತ್ ಜಿಂಗಾಡೆ, ಷಣ್ಮುಖ ಇನ್ನಿತರರು ಹಾಜರಿದ್ದರು. ಹೆಸರನ್ನ ಸೇರಿಸಿಕೊಂಡು ದುರುಪಯೋಗಪಡಿಸಿಕೊಂಡು ಆಡಳಿತ ನಡೆಸುವಂತಹ ಕೆಲಸವನ್ನು ಇಂದಿನ ಒಂದು ಅಧಿಕಾರಿಗಳು ಮುಖ್ಯಮಂತ್ರಿಗಳು ಮಾಡ್ಕೊಂತ ಬಂದರು ಅಂತೇಳಿ ಸ್ಪಷ್ಟವಾಗಿ ದೇಶಕ್ಕೆ ಗೊತ್ತಾಗಿದೆ. ಮತ್ತು ಅವತ್ತಿಂದ ಕೂಡ ಕೋರ್ಟಿಗೆ ಹೋದರು. ಕೋರ್ಟಲ್ಲೂ ಕೂಡ ಏನು ಹೇಳ್ತಿದ್ದಾರೆ, ಒಂದು ಮಿಸ್ಟೇಕನ್ನು ಈ SIR ಇಂದ ಏನಾದರೂ ನೀವು ಪ್ರೂವ್ ಮಾಡಲಿಕ್ಕಾದ್ರೆ ಪ್ರೂವ್ ಮಾಡಿ ನಿಲ್ಲಿಸೋದ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತಿನ ಕೂಡ ವಿರೋಧ ಪಕ್ಷದವರು ನಮ್ಮ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಎದುರುಗಡೆ ಮಾತಾಡ್ತಿದ್ದಾರೆ ಹೊರತು ಯಾವುದೂ ಕೂಡ ಕಾನೂನು ಚೌಕ ಇದನ್ನು ಪ್ರೂವ್ ಮಾಡ್ಲಿಕ್ಕೆ ಆಗಿಲ್ಲ. ಸತ್ತಂತವ್ರು ಏನು ಬೇಡಪ್ಪ, ನಿನ್ನೆ ರಾಜ್ಯ ಸರ್ಕಾರದ ಎಂಥ ಭಾಗ್ಯ ಅದು ಗೃಹಲಕ್ಷ್ಮಿ ಕಾರ್ಯಕ್ರಮದಲ್ಲಿ ಸುಮಾರು 1.25 ಲಕ್ಷ ಸತ್ತಂತವ್ರ ಹೆಸರು ದುಡ್ಡು ತಿಂದಿಯಲ್ಲ ಇರ್ತೀನ, ಯಾರು ತಿಂದಿರೋದು ತನಿಖೆ ಆಗ್ಬೇಕಲ್ಲ. ಈ ರೀತಿಯೇ ದೇಶ ನಡೆಸುವಂಥ ಕೆಲಸವನ್ನು ಏನು ಮಾಡಿದ್ರು, ಈ ರೀತಿಯಾದ ವೆಚ್ಚ ದುರುದ್ದೇಶವನ್ನು ಸರಿ ಮಾಡುವಂಥ ಕೆಲಸ ಸನ್ಮಾನಿಸಿದ ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಇಟ್ಕೊಂಡಿದ್ದು. ಇಷ್ಟು ದಿನ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ 3.5 ವರ್ಷ ಇವತ್ತಾಗ್ಬೋದು, ನಾಳೆ ಆಗ್ಬೋದು, ನಾಡಿದ್ದಾಗ್ಬೋದು ಅನ್ಕೊಂಡು ಬಂದು ಏನು ಕೂಡ ಆಗಲಿಲ್ಲ. ಜನ ಭ್ರಮನಿರಸರಾಗಿದ್ದಾರೆ. ಇದು ಒಂದು ಈಗಿನ ಮುಖ್ಯಮಂತ್ರಿಗಳಿಂದ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ನೋಡೋಣ, ಇದು ಮೊದಲನೇ ಹೆಜ್ಜೆನೆ ಕೆಲವು ಎಡವಟ್ಟುಗಳನ್ನ ಕಂಡು ಕಾಣ್ತಾ ಇದೆ. ಇನ್ನು ಸ್ವಲ್ಪ ದಿನ ವೇಟ್ ಮಾಡಿ ಅದನ್ನ ಆಮೇಲೆ ಜನರ ಮಧ್ಯೆ ತೆಗೆದುಕೊಂಡು ಹೋಗುವ ಕೆಲಸವನ್ನು ನಾವು ಮಾಡ್ತೀವಿ. ಸರ್, ಬೇರೆ ಪಕ್ಷದವ್ರನ್ನ ನಾನು ಮುಕ್ತವಾಗಿ ಸ್ವಾಗತಿಸ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಒಬ್ಬ ಮುಖ್ಯಮಂತ್ರಿಗಳ ಒಂದು ಕಚೇರಿ ಯಾವುದೋ ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ, ಯಾವುದೇ ಪಕ್ಷದ ಕಾರ್ಯಕರ್ತರು ಬರ್ಬೋದು ಅನ್ನೋವಂಥ ಒಂದು ಮನಸ್ಥಿತಿಯಲ್ಲಿ ಹೇಳಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಮುಖ್ಯಮಂತ್ರಿಗಳು ನಮ್ಮ ರೈಟ್ಸ್, ಅದು ನಮ್ಮ ಹಕ್ಕದು, ನಾವೆಲ್ಲ ಕೂಡ ಹೋಗ್ತೀವಿ. ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಮುಖ್ಯಮಂತ್ರಿ ಕಚೇರಿಯನ್ನು ಒಪ್ಪಿಸಿಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೀವಿ. ದೇವೇಗೌಡರಿಗೆ ರಾಜ್ಯಸಭಾ ಸ್ಥಾನವನ್ನ ಕೊಡಲಿಲ್ಲ, ಹಾಗಾದ್ರೆ ಎನ್.ಡಿ.ಎ ಮೈತ್ರಿಕೂಟದಲ್ಲಿ ನಾವು ಯಾಕೆ ಇರಬೇಕು ಅನ್ನೋದು, ಅಂದ್ರೆ JDS ಈ ಮಾತು ಹೇಳಿಲ್ಲ, ಕಾಂಗ್ರೆಸ್ ಹೇಳ್ತಿದೆ. ಪಾಪ ಅವ್ರಿಗೆ ಈಗ ಪ್ರೀತಿ ಬಂದಿದೆ. ಗೌರವಂತ ಪ್ರಧಾನಮಂತ್ರಿಗಳನ್ನ ದೇವೇಗೌಡರು ನಮ್ಮ ಕರ್ನಾಟಕದಿಂದ ಒಬ್ಬ ಹೆಮ್ಮೆಯ ನಾಯಕ ಪ್ರಧಾನಮಂತ್ರಿಗಳಾದಾಗ ಯಾವ ರೀತಿ ಇವರೆಲ್ಲ ನೆಟ್ಕೊಂಡು ಅನ್ನೋದು ಕಂಡು ಬಂದಿದೆ. ಮತ್ತೆ ಅತ್ಯಂತ ಗೌರವಪೂರ್ವಕ ನಡೆಸಿಕೊಂಡಿರೋದು ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಗಳು. ಮತ್ತು ಸ್ವತಃ ಗೌರವಂತ ದೇವೇಗೌಡಜಿಯವರೇ ಪ್ರೆಸ್ ಮೀಟ್ ಮಾಡಿ ರಾಜ್ಯಸಭೆಗಿಂತ ಇನ್ನೂ ಹೆಚ್ಚಿನ ಒಂದು ಸಂಬಂಧ ನಮ್ಮ ವಿದ್ಯುತ್ ಕಂಪನಿಗಳನ್ನು ಖಾಸಗೀಕರಣಗೊಳಿಸುವ ಸರ್ಕಾರದ ನೀತಿ ಖಂಡನೀಯ. ಖಾಸಗೀಕರಣ ಪೂರ್ವ ರೈತರ ಅಭಿಪ್ರಾಯ ಸಂಗ್ರಹ ಮುಖ್ಯ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರವಾಳ ತಿಳಿಸಿದ್ದಾರೆ. ಈ ಕುರಿತು GNS ಜೊತೆ ಮಾತನಾಡಿರುವ ಅವರು, ನಮಸ್ಕಾರ. ಎಲ್ಲ ರೈತ ಬಾಂಧವರಲ್ಲಿ ಒಂದು ವಿಚಾರವನ್ನು ಇಡಬೇಕು ಅಂಥೇಳಿ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಅದೇನಪ್ಪ ಅಂತಂದರೆ, ವಿದ್ಯುತ್ ಖಾಸಗೀಕರಣ ಅನ್ನೋ ವಿಚಾರ ಎಲ್ಲೆಡೆ ಓಡಾಡ್ತಾ ಇತ್ತು. ಅದು ಈಗ ಯಾರೂ ಅಷ್ಟೊಂದು ಗಂಭೀರವಾಗಿ ಇಲ್ಲಿವರೆಗೂ ಪರಿಗಣಿಸಿರಲಿಲ್ಲ. ಆದರೆ ಟಾಟಾ ಕಂಪನಿ ಈ ಖಾಸಗೀಕರಣ ಮಾಡಲಿಕ್ಕೆ, ಅದನ್ನು ವಹಿಸ್ಕೊಳ್ಳಿಕ್ಕೆ ಮುಂದಾಗಿದ್ದು ಮಹಾನಗರ ಪಾಲಿಕೆ ಇರ್ಬೋದು, ನಗರಸಭೆ ಇರ್ಬೋದು, ಪುರಸಭೆ ವ್ಯಾಪ್ತಿಗಳಿರ್ಬೋದು, ಸಂಬಂಧಪಟ್ಟ ಇಲಾಖೆಗಳ ಜೊತೆ ತನ್ನ ಕಂಪನಿಯ ಪತ್ರ ವ್ಯವಹಾರವನ್ನು ನಡೆಸಿರ್ತದೆ. ಈಗಾಗಲೇ ವಿದ್ಯುತ್ ಕಂಪನಿಗಳ ಏನು ನಮ್ಮ ಸರ್ಕಾರ ಸ್ವಾಮ್ಯದ ವಿದ್ಯುತ್ ಕಂಪನಿಗಳ ನೌಕರರು, ಸಿಬ್ಬಂದಿಗಳು ಹೋರಾಟವನ್ನು ಆರಂಭ ಮಾಡಿದ್ದಾರೆ. ಆದರೆ ಸರ್ಕಾರ ಇದರ ತಕರಾರು ಸಲ್ಲಿಸಲಿಕ್ಕೆ, ಒಂದು ಸಾರ್ವಜನಿಕರ ತಕರಾರು ಸಲ್ಲಿಸಲಿಕ್ಕೆ ಒಂದು ಕಾಲಮಿತಿಯನ್ನು ನಿಗದಿ ಮಾಡಿದೆ. ಇದೇ ತಿಂಗಳ 26ನೇ ತಾರೀಕಿನ ಒಳಗಾಗಿ ತಾವುಗಳೆಲ್ಲರೂ ಕೂಡ, ನಾವು ಯಾರ್ಯಾರು ವಿದ್ಯುತ್ ಬಳಕೆದಾರರಿದ್ದೀವಿ, ನಮ್ಮ ತಕರಾರನ್ನು ಸಲ್ಲಿಸಬೇಕು. ಯಾಕಂತಂದರೆ ಇದು ವಿದ್ಯುತ್ ಖಾಸಗೀಕರಣ ಆಗಬಾರ್ದು. ವಿದ್ಯುತ್ ಸರ್ಕಾರಿ ಸ್ವಾಮ್ಯದಲ್ಲೇ
ಸರ್ಕಾರಿ ಸ್ವಾಮ್ಯದ ಕಂಪನಿಗಳಲ್ಲೇ ಇರಬೇಕು ಅನ್ನೋ ನಮ್ಮ ಒತ್ತಾಯವನ್ನು ನಾವು ಮಾಡಲಿಕ್ಕೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಮಂಡಳಿಗೆ ನಾವು ತಕರಾರನ್ನು ಸಲ್ಲಿಸಬೇಕಾಗ್ತದೆ. ನಾವೆಲ್ಲರೂ ಕೂಡ IP ಸೆಟ್, ಪ್ರತಿಯೊಬ್ಬರು IP ಸೆಟ್ ಇರ್ತಕ್ಕಂಥವ್ರು ಮತ್ತು ವಿದ್ಯುತ್ತನ್ನು ಬೇರೆ ಬೇರೆ ರೀತಿ ಬಳಕೆ ಮಾಡ್ತಕ್ಕಂಥವ್ರು, ಸಣ್ಣ ಪುಟ್ಟ ಇಂಡಸ್ಟ್ರಿಯಲಿಸ್ಟು ಎಲ್ಲರೂ ಕೂಡ ನಾವು ಈ ಸೌಲಭ್ಯದಿಂದ ಸರ್ಕಾರ ನಮಗೇನು ಇಲ್ಲಿವರೆಗೆ ಸೌಲಭ್ಯ ಕೊಡ್ತಾ ಇತ್ತು ವಿದ್ಯುತ್ ಸೌಲಭ್ಯ, ಅದರಿಂದ ವಂಚಿತರಾಗ್ತಕ್ಕಂಥ ಆತಂಕ ಎದುರಾಗಿರೋದ್ರಿಂದ ಈ 26ನೇ ತಾರೀಕಿನ ಒಳಗಾಗಿ ನಾವೆಲ್ಲರೂ ಕೂಡ ತಕರಾರನ್ನು ಸಲ್ಲಿಸಬೇಕು. ಈಗ ನಾನು ನಿಮಗೆ ಭಾಳ ಮುಖ್ಯವಾದ ವಿಚಾರ ಹೇಳ್ತೇನೆ. ತಕರಾರು ಸಲ್ಲಿಸಲಿಕ್ಕೆ ಎಲ್ಲ ರೈತರಿಗೂ ಕೂಡ ಗೊತ್ತಾಗೋದಿಲ್ಲ. ವಿದ್ಯಾವಂತ ರೈತರಿಂದ ಏನು ಅಂತಲೇ ಕೂಡ ಇದು ರೀಚ್ ಆಗೋದಿಲ್ಲ. ನಾನು ನಮ್ಮ ತಾಲೂಕು ಮತ್ತು ಸೊರಬ, ಸಾಗರ, ಹೊಸನಗರ ಈ ಭಾಗದ ಮೆಸ್ಕಾಂ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ ಮತ್ತು ಮನವಿ ಮಾಡ್ಕೊಂಡಿದ್ದೇನೆ. ನಮ್ಮ ರೈತರಿಗೆ ಎಲ್ರಿಗೂ ಕೂಡ ಈ ಬಗ್ಗೆ ತಿಳುವಳಿಕೆ ಇಲ್ಲ. ಒಂದು ತಕರಾರು ಪತ್ರವನ್ನು ತಯಾರು ಮಾಡಿಬಿಟ್ಟು ಅವರ ಬಳಿ ಹೋಗಿ ನೀವೇ ಒಂದು ಸಹಿಯನ್ನು ಹಾಕಿಸಿ ಈ ತಕರಾರನ್ನು ಕಳಿಸ್ಬೇಕು ಮುಂದೆ ಅಂತೇಳಿ ಕೇಳ್ಕೊಂಡಿದ್ದಕ್ಕೆ ಅವರು ಒಪ್ಕೊಂಡಿದ್ದಾರೆ. ತಮ್ಮೆಲ್ಲರ ಮನೆ ಬಾಗಿಲಿಗೆ ಅವ್ರು ಬರ್ತಾರೆ, ಲೈನ್ಮೆನ್ಗಳ ಮುಖಾಂತರ ನಿಮ್ಮ ತಕರಾರು ಅರ್ಜಿಯನ್ನು ತಯಾರು ಮಾಡ್ಕೊಂಡು ಬರ್ತಾರೆ. ತಾವುಗಳು ತಮ್ಮ ಸಹಿಯನ್ನು ಮಾಡಿ ಅದರದ್ದೊಂದು ಫೋಟೋವನ್ನು ಕೂಡ ಮಾಡಿಕೊಂಡು ನೀವು ಕಳಿಸ್ಕೊಡ್ಬೇಕು. ನಿಮ್ಮ ಜವಾಬ್ದಾರಿ, ನನ್ನ ಜವಾಬ್ದಾರಿ ಮತ್ತು ಪ್ರತಿಯೊಬ್ಬರ ಜವಾಬ್ದಾರಿ ಭಾಳ ಮುಖ್ಯ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ನಮ್ಮ ವಿದ್ಯುತ್ ಕಂಪನಿಗಳು ಖಾಸಗೀಕರಣ ಆಗಬಾರ್ದು. ಹಾಗಾಗಿ ಮುಂದಿನ ನಾವು ಎಲ್ಲ ದೃಷ್ಟಿಕೋನದಲ್ಲೂ ಕೂಡ ಈ ವಿದ್ಯುತ್ ಖಾಸಗೀಕರಣವನ್ನು ವಿರೋಧಿಸಬೇಕು. ಈ ತಕರಾರು ಸಲ್ಲಿಕೆ ಆದ ನಂತರ ಹೋರಾಟದ ರೂಪರೇಷೆಯನ್ನು ಮಾಡಲಾಗ್ತದೆ. ಅಲ್ಲಿವರೆಗೂ ಕೂಡ ಅಷ್ಟರೊಳಗಾಗಿ ನಮ್ಮ ತಕರಾರುಗಳನ್ನ ನಾವು ಸರ್ಕಾರಕ್ಕೆ ಸಲ್ಲಿಸಬೇಕಾಗ್ತದೆ. ದಯವಿಟ್ಟು ತಕರಾರು ಸಲ್ಲಿಸಲಿಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕು. ಮೆಸ್ಕಾಂ ಸಿಬ್ಬಂದಿಗಳು, ಬೆಸ್ಕಾಂ ಸಿಬ್ಬಂದಿಗಳು, ಜೆಸ್ಕಾಂ ಸಿಬ್ಬಂದಿಗಳು, ಹೆಸ್ಕಾಂ ಸಿಬ್ಬಂದಿಗಳು ಎಲ್ಲರೂ ಕೂಡ ನಮ್ಮ ರೈತರ ಬಳಿ ಹೋಗಿ ತಾವೇ ಸ್ವಲ್ಪ ಸಮಯ ಬಿಡುಗಡೆ ಮಾಡಿಕೊಂಡು ನಮ್ಮ ರೈತರಲ್ಲಿ ನೀವು ಈ ಜಾಗೃತಿ ಮೂಡಿಸಿ ಈ ಒಂದು ಸಹಿ ಅಭಿಯಾನ. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.